ಕಲಬುರಗಿಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಗಣಿಗಾರಿಕೆ ದೊಡ್ಡ ಪ್ರಮಾಣದಲ್ಲಿ ನಡೆದಿರುವಂಥದ್ದು. ಅದರಲ್ಲೂ ಕೂಡ ಬ್ಲ್ಯಾಕ್ ಸ್ಟೋನ್ ಮೈನಿಂಗ್ ದಂಧೆ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ರಾಜನಾಳ್ ತಾಂಡದಲ್ಲಿರುವಂಥ ಏನು ಆ ಒಂದು ಮೈನಿಂಗ್ ದಂಧೆ ಏನು ನಡೀತಾ ಇತ್ತು ಆ ಸ್ಥಳದಲ್ಲಿ ಇವತ್ತು ನಾನಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಅದೇ ಒಂದು ಸ್ಥಳದಿಂದ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇರುವಂಥದ್ದು. ದೃಶ್ಯದಲ್ಲೂ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿ ಮೈನಿಂಗ್ ಮಾಫಿಯಾ ಜೋರಾಗಿ ಕೆಲಸ ಮಾಡ್ತಾ ಇದೆ ಅನ್ನೋಂಥದ್ದು. ಅಂದರೆ ದೊಡ್ಡ ಪ್ರಮಾಣದ ಬೆಟ್ಟ ಗುಡ್ಡಗಳನ್ನೇ ಅಗದು ಇಲ್ಲಿಂದ ಆ ಬ್ಲ್ಯಾಕ್ ಸ್ಟೋನ್ ಮೈನಿಂಗನ್ನು ತೆಗೆದುಕೊಂಡು ಪಾರ್ಸಲನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಗಣಿಗಾರಿಕೆಯನ್ನು ನಡೆಸ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಕಳೆದ ಸಾಕಷ್ಟು ತಿಂಗಳುಗಳಿಂದ ವರ್ಷಗಳಿಂದಲೂ ಕೂಡ ಇಲ್ಲಿ ದೊಡ್ಡ ಪ್ರಮಾಣದ ಮೈನಿಂಗನ್ನು ನಡೀತಾ ಇರುವಂಥದ್ದು. ಇಲ್ಲಿ ಸಿಗುವಂಥ ಏನು ಆ ಬ್ಲ್ಯಾಕ್ ಸ್ಟೋನನ್ನು ತೆಗೆದುಕೊಂಡು ಅದನ್ನು ಕಂಕರನ್ನು ಮಾಡಿ ಅದಾದ ಬಳಿಕ ಜಲ್ಲಿಕಲ್ಲುಗಳನ್ನು ಮಾಡಿ ಮಾರಾಟ ಮಾಡುವಂಥ ದಂಧೆ ಎಗ್ಗಿಲ್ಲದೆ ನಡೀತಾ ಇರುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಈಗ ದೃಶ್ಯದಲ್ಲಿ ಕೂಡ ನೋಡ್ಬೋದು ಇದು ಹೈಟ್ ಎಷ್ಟರ ಮಟ್ಟಿಗೆ ಮೇಲ್ಗಡೆಯಿಂದ ಅಗಿದುಕೊಂಡು ಬಂದಿದ್ದಾರೆ ಅನ್ನೋಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಯಾಕಂತಂದರೆ ಈಗಾಗಲೇ ಏನು 1 ಅಡಿ 2 ಅಡಿ ಅಲ್ಲ, ಸುಮಾರು 50 ಅಡಿಯಷ್ಟು ಆಳಕ್ಕೆ ಏನು ಈ ಒಂದು ಮೈನಿಂಗನ್ನು ಅಗಿದು ಬಿಟ್ಟಿರುವಂಥ ದಂಧೆ ನಡೀತಾ ಇರುವಂಥದ್ದು. ಇಲ್ಲಿ ಸಾಕಷ್ಟು ತಿಂಗಳುಗಳಿಂದಲೂ ಕೂಡ ಈ ರೀತಿಯಾದಂಥ ಏನು ಮೈನಿಂಗನ್ನು ನಡೀತಾ ಇರುವಂಥದ್ದು. ಇನ್ನು ಈ ಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಏನು ಆ ಒಂದು ಮೈನಿಂಗ್ ಮಾಫಿಯಾ ನಡೀತಾ ಇದೆ ಅನ್ನೋಂಥದ್ದು. ಇಲ್ಲಿ ನೋಡ್ಬೋದು ಈಗಾಗಲೇ ಏನು ಸಾಕಷ್ಟು ಬ್ಲ್ಯಾಕ್ ಸ್ಟೋನ್ಗಳು ಏನಿದೆ ಬ್ಲ್ಯಾಕ್ ಸ್ಟೋನ್ಗಳನ್ನು ಬ್ಲಾಸ್ಟ್ ಮಾಡಿ ಅಂದರೆ ಪುಡಿ ಮಾಡಿ ಇದು ಮಾಡಿರುವಂಥದ್ದು. ಸೊ ಇದೆಲ್ಲವನ್ನು ಕೂಡ ತೆಗೆದುಕೊಂಡು ಇಲ್ಲೀಗಲ್ ಆಗಿ ಇಲ್ಲಿಂದ ಏನು ಆ ಮಾಫಿಯಾ ದಂಧೆ ಕೆಲಸ ಮಾಡ್ತಾ ಇರುವಂಥದ್ದು. ಇದೇ ರೀತಿಯಾಗಿ ಸಾಕಷ್ಟು ದಿನಗಳಿಂದಲೂ ಕೂಡ ಇಲ್ಲಿ ಈ ರೀತಿಯಾಗಿ ಮೈನಿಂಗನ್ನು ನಡೀತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಈ ಕಡೆ ವೆಹಿಕಲ್ಗಳ ಮೂಮೆಂಟ್ ಆಗೋದಕ್ಕೆ ಏನು ಒಂದು ದಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಅಲ್ಲಿಂದ ವೆಹಿಕಲ್ಗಳು ಬಂದು ಇಲ್ಲಿರುವಂಥ ಏನು ಈ ಬ್ಲ್ಯಾಕ್ ಸ್ಟೋನ್ಗಳನ್ನು ತೆಗೆದುಕೊಂಡು ಹೋಗಿ ಅದಾದ ಬಳಿಕ ಅದನ್ನು ಅಲ್ಲಿ ಕಂಕರ್ ಮಷಿನ್ನಿಂದ ಏನು ಪುಡಿ ಮಾಡಿ ಜಲ್ಲಿ ಕಲ್ಲುಗಳನ್ನು ಮಾಡಿ ಅದನ್ನು ತೆಗೆದುಕೊಂಡು ಮಾರಾಟ ಮಾಡ್ತಾ ಇರುವಂಥದ್ದು. ಇಲ್ಲೆಲ್ಲ ನೋಡ್ಬೋದು ಯಾವ ರೀತಿಯಾಗಿ ದೊಡ್ಡ ಬಂಡೆಗಳನ್ನು ಪುಡಿ ಮಾಡಿ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ರಿಪಬ್ಲಿಕ್ ಕನ್ನಡ ಯಾವಾಗ ಸ್ಥಳಕ್ಕೆ ಎಂಟ್ರಿ ಕೊಡುತ್ತೆ ಅನ್ನುವಂಥ ಮಾಹಿತಿ ತಿಳಿದ ತಕ್ಷಣ ಇಲ್ಲಿರುವಂಥ ಮೈನಿಂಗ್ ದಂಧೆಕೋರರು ಇವತ್ತು ಮೈನಿಂಗನ್ನು ತಡೆ ಹಿಡಿದಿರುವಂಥದ್ದು. ಅಂದರೆ ರಿಪಬ್ಲಿಕ್ ಕನ್ನಡ ಬರ್ತಾ ಇದೆ ಅನ್ನೋಂಥ ವಿಚಾರ ಗೊತ್ತಾದ ತಕ್ಷಣ ಏನು ಇವತ್ತು ಮೈನಿಂಗನ್ನು ಸ್ಟಾಪ್ ಮಾಡಿರುವಂಥದ್ದು. ಇಲ್ಲೂ ಕೂಡ ನೋಡ್ಬೋದು ಈ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ನಾನು ತೋರಿಸ್ತಾ ಇದ್ದೀನಿ, ಎಷ್ಟರ ಮಟ್ಟಿಗೆ ಮೇಲ್ಗಡೆ ಏನು ನೋಡ್ಬೋದು ಇಷ್ಟು ಎತ್ತರಕ್ಕೂ ಏನು ಈ ಒಂದು ಮೈನಿಂಗ್ ಮಾಫಿಯಾ ಇಲ್ಲಿ ಕೆಲಸ ಮಾಡಿರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಇನ್ನು ಈ ಭಾಗದಲ್ಲಿ ದೊಡ್ಡ ಬಂಡೆ ಕಲ್ಲುಗಳೇನಿದೆ ಇದೆಲ್ಲವೂ ಕೂಡ ಪುಡಿಯನ್ನು ಮಾಡಿ ಇಲ್ಲಿಂದ ಟ್ರ್ಯಾಕ್ಟರ್ ಟ್ರಿಪ್ಪರ್ ಮೂಲಕ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಮೈನಿಂಗ್ ನಡೀತಾ ಇದ್ದರೂ ಕೂಡ ಕಲಬುರಗಿ ಜಿಲ್ಲಾಡಳಿತ ಆಗಲಿ ಮೈನ್ಸ್ ಅಧಿಕಾರಿಗಳಾಗಲಿ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜೊತೆಗೆ ತಾಲೂಕಾ ಅಧಿಕಾರಿಗಳು ಕೂಡ ಇದು ಯಾವುದ್ರ ಬಗ್ಗೆ ಕೂಡ ತಮಗೆ ಗೊತ್ತಿಲ್ಲ ಅಂತೇಳಿ ಕಣ್ಮುಚ್ಕೊಂಡು ಕೂತಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ರಮ ಮೈನಿಂಗ್ ದಂಧೆ ನಡೀತಾ ಇದ್ದರೂ ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಲಬುರಗಿ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಯಾಕಂತಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಆಗ್ತಾ ಇದ್ದರೂ ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಭಾಳ ಸ್ಪಷ್ಟವಾದಂಥ ನಿದರ್ಶನವಾಗಿರುವಂಥದ್ದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಬಂಡೆಗಲ್ಲುಗಳನ್ನು ಪುಡಿ ಮಾಡಿ ಅದರಲ್ಲೂ ಕೂಡ ರಾತ್ರಿ ಹೊತ್ತಲ್ಲಿ ಯಾರೂ ಇಲ್ಲದೆ ಇರುವಂಥ ಸಮಯದಲ್ಲಿ ಅದನ್ನು ಬ್ಲಾಸ್ಟಿಂಗ್ ಮಾಡಿ ಬಂಡೆ ಕಲ್ಲುಗಳನ್ನು ಪುಡಿ ಮಾಡಿ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಇದರಿಂದ ಸುತ್ತಮುತ್ತಲಿನ ಏನು ತಾಂಡಾದ ಜನಗಳಿಗೆ ಸಾಕಷ್ಟು ಜನಗಳಿಗೆ ತೊಂದರೆ ಆಗ್ತಾಯಿದೆ. ಅವರು ಸಾಕಷ್ಟು ಬಾರಿ ಕಂಪ್ಲೇಂಟನ್ನು ಕೂಡ ನೀಡಿದ್ರು. ಆ ಜಿಲ್ಲಾಡಳಿತ ತಾಲೂಕಾ ಆಡಳಿತ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಏನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾಗಿ ಇವತ್ತು ಈ ಒಂದು ಮೈನಿಂಗ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು ಈ ಬಂಡೆ ಕಲ್ಲುಗಳು ಏನಿದೆ ಇಷ್ಟು ದೊಡ್ಡ ಪ್ರಮಾಣದ ಬಂಡೆಕಲ್ಲು ಯಾವುದೇ ಮಷಿನರಿ ಮುಖಾಂತರ ಅದನ್ನು ಒಡೆಯೋದಕ್ಕಾಗೋದಿಲ್ಲ, ಬ್ಲಾಸ್ಟಿಂಗನ್ನು ಮಾಡಲೇಬೇಕಾಗುತ್ತೆ. ಬ್ಲಾಸ್ಟಿಂಗನ್ನು ಮಾಡಿ ಇದು ಏನು ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ಇನ್ನೊಂದು ದೃಶ್ಯ ಕೂಡ ತೋರಿಸ್ತೀನಿ ನಿಮಗೆ, ಬ್ಲಾಸ್ಟಿಂಗ್ ಮಾಡ್ತಾರೆ ಅನ್ನೋಂಥದ್ದಕ್ಕೆ ಉದಾಹರಣೆ ಇಲ್ಲಿ ನೋಡ್ಬೋದು. ಈಗ ಕೇಬಲ್ ವೈರ್ಗಳೆಲ್ಲವೂ ಕೂಡ ಕಂಡು ಬರ್ತಾ ಇರುವಂಥದ್ದು. ಅಂದರೆ ಈ ಹಿಂದೆ ಇದನ್ನು ಬ್ಲಾಸ್ಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡಿರುವಂಥದ್ದು ಕೂಡ ಈಗ ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ಯಾಕಂತಂದರೆ ಇದೇನು
ಕೇಬಲ್ ವೈರ್ ಗೋಡೆಯಲ್ಲಿ ಸಿಕ್ಕಾಕೊಂಡಿರೋದಿಲ್ಲ, ಇಲ್ಲಿ ರೆಡಿ ಆಗಿರೋದಿಲ್ಲ. ಇದನ್ನು ಬ್ಲಾಸ್ಟಿಂಗ್ ಆಗಿ ಬಳಸ್ತಾ ಇರುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟಿಂಗನ್ನು ಮಾಡಿ ಈ ರೀತಿಯಾಗಿ ಬ್ಲಾಸ್ಟಿಂಗನ್ನು ಮಾಡಿ ಇಲ್ಲಿಂದ ಮೈನಿಂಗನ್ನು ಮಾಡ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಈ ರೀತಿಯಾಗಿ ನಿರಂತರವಾಗಿ ಇಲ್ಲಿನ ಬ್ಲ್ಯಾಕ್ ಸ್ಟೋನ್ ಮೈನಿಂಗ್ ನಡೀತಾ ಇದ್ದರೂ ಕೂಡ ಅಧಿಕಾರಿಗಳು ಯಾರೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ರಿಪಬ್ಲಿಕ್ ಕನ್ನಡ ಇವತ್ತು ಆ ರಾಜನಾಥ್ ತಾಂಡದ ಏನು ಈ ಮೈನಿಂಗ್ ಏರಿಯಾದಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವಂಥದ್ದು, ಜೊತೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ. ಒಂದ್ಸರಿ ನಮ್ಮ ಕ್ಯಾಮ್ರಾಮ್ಯಾನ್ ಯಾವ ರೀತಿಯಾಗಿ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮೈನಿಂಗ್ ನಡೀತಾ ಇದೆ ಅನ್ನೋಂಥದ್ದು ಕೂಡ ನೋಡ್ಬೋದು. ಅಲ್ಲಿ ಇಲ್ಲಿನ ಏನು ಬಂಡೆ ಕಲ್ಲುಗಳು ಎಲ್ಲವೂ ಕೂಡ ಪುಡಿ ಪುಡಿ ಮಾಡಿ ಅಲ್ಲಿ ಜಲ್ಲಿ ಕಲ್ಲುಗಳನ್ನು ಹಾಕಿರುವಂಥದ್ದು, ಅದನ್ನು ಜಲ್ಲಿಕಲ್ಲುಗಳು ಇಲ್ಲಿಂದ ಮಾರಾಟ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈ ದೃಶ್ಯದಲ್ಲಿ ಇನ್ನೊಂದು ಬಾರಿ ನಾನು ಎಲ್ಲ ನಮ್ಮ ಕ್ಯಾಮ್ರಾಮ್ಯಾನ್ನ ತೋರಿಸೋದಕ್ಕೆ ಹೇಳ್ತೀನಿ. ಅಂದರೆ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳನ್ನೇ ಸಂಪೂರ್ಣವಾಗಿ ಅಗೆದು ಇಲ್ಲಿ ಈ ರೀತಿಯಾದ ಮೈನಿಂಗನ್ನು ನಡೆಸಿರುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟಿಂಗನ್ನು ಮಾಡಿ ಮೈನಿಂಗ್ ಮಾಫಿಯಾ ಕೆಲಸ ಮಾಡ್ತಾ ಇದ್ದರೂ ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಜೊತೆಗೆ ಕಲಬುರಗಿ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅನ್ನುವಂಥದ್ದು ಭಾಳ ಯಕ್ಷ ಪ್ರಶ್ನೆಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಗಣಿಗಾರಿಕೆ ದೊಡ್ಡ ಪ್ರಮಾಣದಲ್ಲಿ ನಡೆದಿರುವಂಥದ್ದು, ಅದರಲ್ಲೂ ಕೂಡ ಬ್ಲ್ಯಾಕ್ ಸ್ಟೋನ್ ಮೈನಿಂಗ್ ದಂಧೆ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ರಾಜನಾಳ್ ತಾಂಡದಲ್ಲಿರುವಂಥ ಏನು ಆ ಒಂದು ಮೈನಿಂಗ್ ದಂಧೆ ಏನು ನಡೀತಾ ಇತ್ತು ಆ ಸ್ಥಳದಲ್ಲಿ ಇವತ್ತು ನಾನಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಅದೇ ಒಂದು ಸ್ಥಳದಿಂದ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇರುವಂಥದ್ದು. ದೃಶ್ಯದಲ್ಲೂ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿ ಮೈನಿಂಗ್ ಮಾಫಿಯಾ ಜೋರಾಗಿ ಕೆಲಸ ಮಾಡ್ತಾ ಇದೆ ಅನ್ನೋಂಥದ್ದು. ಅಂದರೆ ದೊಡ್ಡ ಪ್ರಮಾಣದ ಬೆಟ್ಟ ಗುಡ್ಡಗಳನ್ನೇ ಅಗೆದು ಇಲ್ಲಿಂದ ಆ ಬ್ಲ್ಯಾಕ್ ಸ್ಟೋನ್ ಮೈನಿಂಗನ್ನು ತೆಗೆದುಕೊಂಡು ಪಾರ್ಸಲನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಗಣಿಗಾರಿಕೆಯನ್ನು ನಡೆಸ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಕಳೆದ ಸಾಕಷ್ಟು ತಿಂಗಳುಗಳಿಂದ ವರ್ಷಗಳಿಂದಲೂ ಕೂಡ ಇಲ್ಲಿ ದೊಡ್ಡ ಪ್ರಮಾಣದ ಮೈನಿಂಗನ್ನು ನಡೀತಾ ಇರುವಂಥದ್ದು. ಇಲ್ಲಿ ಸಿಗುವಂಥ ಏನು ಆ ಬ್ಲ್ಯಾಕ್ ಸ್ಟೋನನ್ನು ತೆಗೆದುಕೊಂಡು ಅದನ್ನು ಕಂಕರನ್ನು ಮಾಡಿ ಅದಾದ ಬಳಿಕ ಜಲ್ಲಿಕಲ್ಲುಗಳನ್ನು ಮಾಡಿ ಮಾರಾಟ ಮಾಡುವಂಥ ದಂಧೆ ಎಗ್ಗಿಲ್ಲದೆ ನಡೀತಾ ಇರುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಈಗ ದೃಶ್ಯದಲ್ಲಿ ಕೂಡ ನೋಡ್ಬೋದು ಇದು ಹೈಟ್ ಎಷ್ಟರ ಮಟ್ಟಿಗೆ ಮೇಲ್ಗಡೆಯಿಂದ ಅಗೆದುಕೊಂಡು ಬಂದಿದ್ದಾರೆ ಅನ್ನೋಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಯಾಕಂತಂದರೆ ಈಗಾಗಲೇ ಏನು 1 ಅಡಿ 2 ಅಡಿ ಅಲ್ಲ, ಸುಮಾರು 50 ಅಡಿಯಷ್ಟು ಆಳಕ್ಕೆ ಏನು ಈ ಒಂದು ಮೈನಿಂಗನ್ನು ಅಗೆದು ಬಿಟ್ಟಿರುವಂಥ ದಂಧೆ ನಡೀತಾ ಇರುವಂಥದ್ದು. ಇಲ್ಲಿ ಸಾಕಷ್ಟು ತಿಂಗಳುಗಳಿಂದಲೂ ಕೂಡ ಈ ರೀತಿಯಾದಂಥ ಏನು ಮೈನಿಂಗನ್ನು ನಡೀತಾ ಇರುವಂಥದ್ದು. ಇನ್ನು ಈ ಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಏನು ಆ ಒಂದು ಮೈನಿಂಗ್ ಮಾಫಿಯಾ ನಡೀತಾ ಇದೆ ಅನ್ನೋಂಥದ್ದು. ಇಲ್ಲಿ ನೋಡ್ಬೋದು ಈಗಾಗಲೇ ಏನು ಸಾಕಷ್ಟು ಬ್ಲ್ಯಾಕ್ ಸ್ಟೋನ್ಗಳು ಏನಿದೆ ಬ್ಲ್ಯಾಕ್ ಸ್ಟೋನ್ಗಳನ್ನು ಬ್ಲಾಸ್ಟ್ ಮಾಡಿ ಅಂದರೆ ಪುಡಿ ಪುಡಿ ಮಾಡಿ ಇದು ಮಾಡಿರುವಂಥದ್ದು. ಸೊ ಇದೆಲ್ಲವನ್ನು ಕೂಡ ತೆಗೆದುಕೊಂಡು ಇಲ್ಲೀಗಲ್ ಆಗಿ ಇಲ್ಲಿಂದ ಏನು ಆ ಮಾಫಿಯಾ ದಂಧೆ ಕೆಲಸ ಮಾಡ್ತಾ ಇರುವಂಥದ್ದು. ಇದೇ ರೀತಿಯಾಗಿ ಸಾಕಷ್ಟು ದಿನಗಳಿಂದಲೂ ಕೂಡ ಇಲ್ಲಿ ಈ ರೀತಿಯಾಗಿ ಮೈನಿಂಗನ್ನು ನಡೀತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಈ ಕಡೆ ವೆಹಿಕಲ್ಗಳ ಮೂಮೆಂಟ್ ಆಗೋದಕ್ಕೆ ಏನು ಒಂದು ದಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಅಲ್ಲಿಂದ ವೆಹಿಕಲ್ಗಳು ಬಂದು ಇಲ್ಲಿರುವಂಥ ಏನು ಈ ಬ್ಲ್ಯಾಕ್ ಸ್ಟೋನ್ಗಳನ್ನು ತೆಗೆದುಕೊಂಡು ಹೋಗಿ ಅದಾದ ಬಳಿಕ ಅದನ್ನು ಅಲ್ಲಿ ಕಂಕರ್ ಮಷಿನ್ನಿಂದ ಏನು ಪುಡಿ ಪುಡಿ ಮಾಡಿ ಜಲ್ಲಿ ಕಲ್ಲುಗಳನ್ನು ಮಾಡಿ ಅದನ್ನು ತೆಗೆದುಕೊಂಡು ಮಾರಾಟ ಮಾಡ್ತಾ ಇರುವಂಥದ್ದು. ಇಲ್ಲೆಲ್ಲ ನೋಡ್ಬೋದು ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಬಂಡೆಗಳನ್ನು ಪುಡಿ ಪುಡಿ ಮಾಡಿ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ರಿಪಬ್ಲಿಕ್ ಕನ್ನಡ ಯಾವಾಗ ಸ್ಥಳಕ್ಕೆ ಎಂಟ್ರಿ ಕೊಡುತ್ತೆ ಅನ್ನುವಂಥ ಮಾಹಿತಿ ತಿಳಿದ ತಕ್ಷಣ ಇಲ್ಲಿರುವಂಥ ಮೈನಿಂಗ್ ದಂಧೆಕೋರರು ಇವತ್ತು ಮೈನಿಂಗನ್ನು ತಡೆ ಹಿಡಿದಿರುವಂಥದ್ದು. ಅಂದರೆ ರಿಪಬ್ಲಿಕ್ ಕನ್ನಡ ಬರ್ತಾ ಇದೆ ಅನ್ನೋಂಥ ವಿಚಾರ ಗೊತ್ತಾದ ತಕ್ಷಣ ಏನು ಇವತ್ತು ಮೈನಿಂಗನ್ನು ಸ್ಟಾಪ್ ಮಾಡಿರುವಂಥದ್ದು. ಇಲ್ಲೂ ಕೂಡ ನೋಡ್ಬೋದು ಈ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ನಾನು ತೋರಿಸ್ತಾ ಇದ್ದೀನಿ, ಎಷ್ಟರ ಮಟ್ಟಿಗೆ ಮೇಲ್ಗಡೆ ಏನು ನೋಡ್ಬೋದು ಇಷ್ಟು ಎತ್ತರಕ್ಕೂ ಏನು ಈ ಒಂದು ಮೈನಿಂಗ್ ಮಾಫಿಯಾ ಇಲ್ಲಿ ಕೆಲಸ ಮಾಡಿರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಇನ್ನು ಈ ಭಾಗದಲ್ಲಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳೇನಿದೆ ಇದೆಲ್ಲವೂ ಕೂಡ ಪುಡಿ ಪುಡಿಯನ್ನು ಮಾಡಿ ಇಲ್ಲಿಂದ ಟ್ರ್ಯಾಕ್ಟರ್ ಟ್ರಿಪ್ಪರ್ ಮೂಲಕ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಮೈನಿಂಗ್ ನಡೀತಾ ಇದ್ದರೂ ಕೂಡ ಕಲಬುರಗಿ ಜಿಲ್ಲಾಡಳಿತ ಆಗಲಿ ಮೈನ್ಸ್ ಅಧಿಕಾರಿಗಳಾಗಲಿ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜೊತೆಗೆ ತಾಲೂಕಾ ಅಧಿಕಾರಿಗಳು ಕೂಡ ಇದು ಯಾವುದ್ರ ಬಗ್ಗೆ ಕೂಡ ತಮಗೆ ಗೊತ್ತಿಲ್ಲ ಅಂತೇಳಿ ಕಣ್ಮುಚ್ಕೊಂಡು ಕೂತಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ರಮ ಮೈನಿಂಗ್ ದಂಧೆ ನಡೀತಾ ಇದ್ದರೂ ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಲಬುರಗಿ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಯಾಕಂತಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಆಗ್ತಾ ಇದ್ದರೂ ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಭಾಳ ಸ್ಪಷ್ಟವಾದಂಥ ನಿದರ್ಶನವಾಗಿರುವಂಥದ್ದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಬಂಡೆಗಲ್ಲುಗಳನ್ನು ಪುಡಿ ಪುಡಿ ಮಾಡಿ
ಅದರಲ್ಲೂ ಕೂಡ ರಾತ್ರಿ ಹೊತ್ತಲ್ಲಿ ಯಾರೂ ಇಲ್ಲದೆ ಇರುವಂಥ ಸಮಯದಲ್ಲಿ ಅದನ್ನು ಬ್ಲಾಸ್ಟಿಂಗ್ ಮಾಡಿ ಬಂಡೆ ಕಲ್ಲುಗಳನ್ನು ಪುಡಿ ಪುಡಿ ಮಾಡಿ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಇದರಿಂದ ಸುತ್ತಮುತ್ತಲಿನ ಏನು ತಾಂಡಾದ ಜನಗಳಿಗೆ ಸಾಕಷ್ಟು ಜನಗಳಿಗೆ ತೊಂದರೆ ಆಗ್ತಾಯಿದೆ. ಅವರು ಸಾಕಷ್ಟು ಬಾರಿ ಕಂಪ್ಲೇಂಟನ್ನು ಕೂಡ ನೀಡಿದ್ರು. ಆ ಜಿಲ್ಲಾಡಳಿತ, ತಾಲೂಕಾ ಆಡಳಿತ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಏನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾಗಿ ಇವತ್ತು ಈ ಒಂದು ಮೈನಿಂಗ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು ಈ ಬಂಡೆ ಕಲ್ಲುಗಳು ಏನಿದೆ, ಇಷ್ಟು ದೊಡ್ಡ ಪ್ರಮಾಣದ ಬಂಡೆ ಕಲ್ಲು ಯಾವುದೇ ಮಷಿನರಿ ಮುಖಾಂತರ ಅದನ್ನು ಒಡೆಯೋದಕ್ಕಾಗೋದಿಲ್ಲ. ಬ್ಲಾಸ್ಟಿಂಗನ್ನು ಮಾಡಲೇಬೇಕಾಗುತ್ತೆ. ಬ್ಲಾಸ್ಟಿಂಗನ್ನು ಮಾಡಿ ಇದು ಏನು ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ಇನ್ನೊಂದು ದೃಶ್ಯ ಕೂಡ ತೋರಿಸ್ತೀನಿ ನಿಮಗೆ, ಬ್ಲಾಸ್ಟಿಂಗ್ ಮಾಡ್ತಾರೆ ಅನ್ನೋಂಥದ್ದಕ್ಕೆ ಉದಾಹರಣೆ ಇಲ್ಲಿ ನೋಡ್ಬೋದು. ಈಗ ಕೇಬಲ್ ವೈರ್ಗಳೆಲ್ಲವೂ ಕೂಡ ಕಂಡು ಬರ್ತಾ ಇರುವಂಥದ್ದು. ಅಂದರೆ ಈ ಹಿಂದೆ ಇದನ್ನು ಬ್ಲಾಸ್ಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡಿರುವಂಥದ್ದು ಕೂಡ ಈಗ ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ಯಾಕಂತಂದರೆ ಇದೇನು ಕೇಬಲ್ ವೈರ್ ಗೋಡೆಯಲ್ಲಿ ಸಿಕ್ಕಾಕೊಂಡಿರೋದಿಲ್ಲ, ಇಲ್ಲಿ ರೆಡಿ ಆಗಿರೋದಿಲ್ಲ, ಇದನ್ನು ಬ್ಲಾಸ್ಟಿಂಗ್ ಆಗಿ ಬಳಸ್ತಾ ಇರುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟಿಂಗನ್ನು ಮಾಡಿ ಈ ರೀತಿಯಾಗಿ ಬ್ಲಾಸ್ಟಿಂಗನ್ನು ಮಾಡಿ ಇಲ್ಲಿಂದ ಮೈನಿಂಗನ್ನು ಮಾಡ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಈ ರೀತಿಯಾಗಿ ನಿರಂತರವಾಗಿ ಇಲ್ಲಿನ ಬ್ಲ್ಯಾಕ್ ಸ್ಟೋನ್ ಮೈನಿಂಗ್ ನಡೀತಾ ಇದ್ದರೂ ಕೂಡ ಅಧಿಕಾರಿಗಳು ಯಾರೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ರಿಪಬ್ಲಿಕ್ ಕನ್ನಡ ಇವತ್ತು ಆ ರಾಜನಾಥ್ ತಾಂಡದ ಏನು ಈ ಮೈನಿಂಗ್ ಏರಿಯಾದಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವಂಥದ್ದು. ಜೊತೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ, ಒಂದು ಸರಿ ನಮ್ಮ ಕ್ಯಾಮ್ರಾಮ್ಯಾನ್ ಯಾವ ರೀತಿಯಾಗಿ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮೈನಿಂಗ್ ನಡೀತಾ ಇದೆ ಅನ್ನೋಂಥದ್ದು ಕೂಡ ನೋಡ್ಬೋದು. ಅಲ್ಲಿ ಇಲ್ಲಿನ ಏನು ಬಂಡೆ ಕಲ್ಲುಗಳು ಎಲ್ಲವೂ ಕೂಡ ಪುಡಿ ಪುಡಿ ಮಾಡಿ ಅಲ್ಲಿ ಜಲ್ಲಿ ಕಲ್ಲುಗಳನ್ನು ಹಾಕಿರುವಂಥದ್ದು. ಅದನ್ನು ಜಲ್ಲಿಕಲ್ಲುಗಳು ಇಲ್ಲಿಂದ ಮಾರಾಟ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈ ದೃಶ್ಯದಲ್ಲಿ ಇನ್ನೊಂದು ಬಾರಿ ನಾನು ಎಲ್ಲ ನಮ್ಮ ಕ್ಯಾಮ್ರಾಮ್ಯಾನ್ನ ತೋರಿಸೋದಕ್ಕೆ ಹೇಳ್ತೀನಿ. ಅಂದರೆ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳನ್ನೇ ಸಂಪೂರ್ಣವಾಗಿ ಅಗೆದು ಇಲ್ಲಿ ಈ ರೀತಿಯಾದ ಮೈನಿಂಗನ್ನು ನಡೆಸಿರುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟಿಂಗನ್ನು ಮಾಡಿ ಮೈನಿಂಗ್ ಮಾಫಿಯಾ ಕೆಲಸ ಮಾಡ್ತಾಯಿದ್ರು ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಜೊತೆಗೆ ಕಲಬುರಗಿ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅನ್ನುವಂಥದ್ದು ಭಾಳ ಯಕ್ಷ ಪ್ರಶ್ನೆಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.